ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಪರಿಶುದ್ಧ ಸರಿ ತಿರುಗಿ ಅದರ ಮುಂಜಾವಿನ ಪ್ರಾರ್ಥನೆಯಲ್ಲಿ ದೇವರ ಪ್ರಸನ್ನತೆ ಮಧ್ಯದಲ್ಲಿ ಈ ದಿನವನ್ನ ಪ್ರಾರಂಭ ಮಾಡೋದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಇವತ್ತಿನ ದಿವಸ ಒಂದು ಹೊಸ ಒಂದು ವಿಷಯವನ್ನು ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತೇವೆ. ನಮ್ಮ ಸತ್ಯವೇದವನ್ನ ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯಕ್ಕೆ ತಿರುಗಿಸೋಣ. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 1ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ಥೆಯೋಫಿಲನೇ, ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದೆಲ್ಲವನ್ನು ಹೇಳಿ ಅನ್ನೋದನ್ನ ಕರ್ತನು ಅಲ್ಲಿ ಲೂಕನ ಮುಖಾಂತರವಾಗಿ, ಲೂಕ ಒಬ್ಬ ಡಾಕ್ಟರ್ ಆಗಿದ್ದಾನೆ, ಆತನೊಬ್ಬ ವೈದ್ಯನಾಗಿದ್ದಾನೆ. ಆ ಜಮಾನದಲ್ಲಿ ವೈದ್ಯನಂತಂದ್ರೆ ಅವನ ಮರ್ಯಾದೆ, ಅವನ ಸ್ಟೇಟಸ್, ಅವನು ಓದೊಂದು ಸಂದರ್ಭ ಯಾವ ರೀತಿ ಇರುವಾಗ ಆಲೋಚನೆ ಮಾಡಲಿ. ಆ ಟೈಮಲ್ಲಿ ಇರುವಂತ ವೈದ್ಯರು ಕೇವಲ ಅವರು ಡಾಕ್ಟರ್ ಆಗಿರೋದಿಲ್ಲ, ಒಂಥರ ದೇವರಿದ್ದಂಗೆ. ಯಾಕಂದ್ರೆ ನಾವು ಚಿಕ್ಕನ್ನಲ್ಲಿ ಇರುವಾಗಲೇ ನಮ್ಮ ತಂದೆ ತಾಯಿಗಳು ಡಾಕ್ಟರ್ನ ಯಾವ ರೀತಿ ನೋಡ್ತಾ ಇದ್ರು ಅಂದ್ರೆ ನೀವು ದೇವರಿದ್ದಂಗೆ ಸರ್ ಅನ್ಕೊಂಡೆ. ಇವಾಗ ದೇವರಲ್ಲ, ಈಗ ದೆವ್ವಗಳಿದ್ದಂಗೆ, ಎಲ್ಲ ದೆವ್ವಗಳಿದ್ದಂಗೆ. ದೆವ್ವಗಳು ಒಂದೊಂದೊಂದೊಂದೊಂದು ಹಾಸ್ಪಿಟಲ್ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾರೆ. ಕೆಲವೇ ಜನರು, ಬೆರಳೆಣಿಕೆ ಅಷ್ಟು ಜನರು ಒಳ್ಳೆಯವರಿದ್ದಾರೆ. ಹುಡುಕಿ ನಾವು ಮೊದಲಂಗೆ ಅಂತಂದ್ರೆ ನಾವು ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಿದ್ವಿ. ಯಾಕಂದ್ರೆ ಅಂತ ಡಾಕ್ಟರ್ಸ್ ಅಲ್ಲಿ ಫೆಸಿಲಿಟಿ ಟೆಕ್ನಾಲಜಿ ಇಲ್ಲ ಅಂತಂದ್ರೂ ಕೂಡ ಕೇವಲ ಮಾತಿನಲ್ಲಿ ಒಬ್ಬ ಪೇಷಂಟ್ ಬಂದು ಕೂತು ಮಾತಾಡಿದ್ರೆ ಸಾಕು, ಡಾಕ್ಟರ್ ಜ್ವರ ಹಂಗೆ ಇಳಿದೋಗೋದು. ಪ್ಯಾರಾಸಿಟಮಾಲ್ ಕೊಡಬೇಕು ಅಂತ ಅವಶ್ಯಕತೆ ಇಲ್ಲ, ಜ್ವರ ಹಂಗೆ ಇಳಿದೋಗೋದು. ಅಂತ ಒಂದು ಮಾತಿನ ಒಂದು ಪ್ರೀತಿ ಇತ್ತು ಯಾರಲ್ಲಿ? ಡಾಕ್ಟರ್ಲಿ. ಡಾಕ್ಟರ್ ಏನ್ ಬಯಸ್ತಾ ಇದ್ರು? ಮನುಷ್ಯನನ್ನ ಬದುಕಿಸ್ಬೇಕು, ಆತನನ್ನ ಕಾಪಾಡಬೇಕು, ಆತನ ಜೀವವನ್ನು ಉಳಿಸ್ಬೇಕು. ಯಾವ ರೀತಿ ಇದ್ರೆ ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿದ್ರು ಕೂಡ ಆ ಒಂದು ಬಾಕ್ಸ್ ಅನ್ನು ಇಟ್ಕೊಂಡು ಓಡ್ ಬರೋರು ಡಾಕ್ಟರ್ಸ್. ಆ ರೀತಿಯ ಡಾಕ್ಟರ್ಸ್ಗಳು ಇದ್ರು. ಈಗ ಏನಂತಂದ್ರೆ ಮನುಷ್ಯ ಸತ್ತೋದ್ರು ಕೂಡ ಆಕ್ಸಿಜನ್ ಇಟ್ಟು ಒಂದು ವಾರ ಅವರಿಗೆ ಆಕ್ಸಿಜನ್ ಸಿಲಿಂಡರ್ ಅಲ್ಲಿ ಬಲೂನ್ ಉತ್ಸಂಗೆ ಬಲೂನ್ ಉತ್ಸಿ 1-2 ಲಕ್ಷ 3 ಲಕ್ಷ ಬಿಲ್ ಮಾಡಿಸಿ, ಆನಂತರ ಆ 2 ಲಕ್ಷ 3 ಲಕ್ಷ ಬಿಲ್ ಮಾಡೋದಕ್ಕೆ ಬಿಲ್ ಅನ್ನ ಪಾವತಿ ಮಾಡೋದಾಗದೆ ನೀವು ಕೊಡ್ಲಿಲ್ಲ ಅಂದ್ರೆ ನಾವು ಬಾಡಿ ಕೊಡಲ್ಲ ಅಂತ ಅನ್ಕೊಂಡು ಕುತ್ಕೊಳ್ಳುವಂತ ಡಾಕ್ಟರ್ಸ್ಗಳು, ಕುತ್ಕೊಳ್ಳುವಂತ ಹಾಸ್ಪಿಟಲ್ಗಳು ನಮ್ಮ ಒಂದು ಕಣ್ಣ ಮುಂದೆ ಇದ್ದಾವೆ. ಇದು ದುರಂತ, ವಿಪರ್ಯಾಸ, ಹೇಳೋದಕ್ಕೆ ದುಃಖ. ಯಾಕಂದ್ರೆ ಮನುಷ್ಯತ್ವ ಇಲ್ಲದಂತಾಗಿದೆ. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ಇರುವಂತ ಭಾರತ ದೇಶ. ಇಲ್ಲಿ ಏನಂತಂದ್ರೆ ಪ್ರಜೆಗಳೇ ಏನಾಗಿದ್ದಾರೆ, ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ನೀಟ್ ಎಕ್ಸಾಮ್ ಲೀಕ್ ಆದಾಗ ಪ್ರಜೆಗಳು ಅಡ್ಜಸ್ಟ್ ಆಗಿದ್ರೆ ಅದಕ್ಕೆ ಲೀಕ್ ಆಗಿದೆ, ಲೀಕ್ ಆಗಿದ್ದು ರೀ ಎಕ್ಸಾಮ್ ಆಗುತ್ತೆ, ಲೀಕ್ ಆಗಿದ್ದು ಮತ್ತೆ ಎಕ್ಸಾಮ್ ಆಗಿ ಮತ್ತೆ ಅದನ್ನ ಮಾಡಿ ಮತ್ತೆ ಅದನ್ನ ರಿಸಲ್ಟ್ ಅನೌನ್ಸ್ ಮಾಡಿ ಮತ್ತೆ ಸೀಟ್ ಎಲ್ಲ ಅಲಾಟ್ ಮಾಡ್ತಾರೆ. ಆ ರೀತಿಯ ಪದ್ಧತಿಗಳು ಯಾವಾಗ ಅದರ ವಿರುದ್ಧವಾಗಿ ಧ್ವನಿ ಹೇಳುತ್ತೋ ಆವಾಗಲೇ ಪ್ರಜಾಪ್ರಭುತ್ವ ಗೆದ್ದಿದ್ದು ಪ್ರಿಯರೇ. ಹಲ್ಲೆಲೂಯಾ. ಆವಾಗಲೇ ಪ್ರಜೆಗಳು ಪ್ರಭುಗಳೇ ಆಗಿದ್ದು, ಆವಾಗಲೇ ಮೇಲೆ ನಿಂತಿರುವಂತ ರಾಜ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಒಂದನ್ನು ತಿಳ್ಕೊಳ್ರಿ, ನಾವು ಯಾವಾಗಲೂ ಕೂಡ ಪ್ರಜೆಗಳು ಎಲ್ಲಿ, ನನ್ನ ಇಲ್ಲಿ ಚಿಕ್ಕ ಗುಂಪಿಗೆ ಹೇಳ್ತಿದ್ದೀನಿ, ಇದು ಎಲ್ಲಿ ಮೆಸೇಜ್ ಹೋಗುತ್ತಾ ಹೋಗ್ಲಿ, ಆದ್ರೆ ನಾನು ಒಂದನ್ನು ಹೇಳ್ತೇನೆ, ಪ್ರಜೆಗಳು ಯಾವಾಗಲೂ ಕೂಡ ವಿವೇಕವುಳ್ಳವರಾಗಿರಬೇಕು, ಜ್ಞಾನ ಉಳ್ಳವರಾಗಿರಬೇಕು. ಹಲ್ಲೆಲೂಯಾ. ನಾವು ಯಾವುದೇ ಸರ್ವಾಧಿಕಾರ ಉಳ್ಳಂತ ದೇಶದಲ್ಲಿ ಜೀವಿಸ್ತಾ ಇಲ್ಲ, ಪ್ರಜೆಗಳು ಪ್ರಭುಗಳಾಗಿರುವಂತಹ ದೇಶದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆ ಒಂದು ನಮ್ಮ ಹಕ್ಕನ್ನ ಪಡೆಯೋದಕ್ಕೋಸ್ಕರವಾಗಿ ನಾವು ಕೆಲವು ಬಾರಿ ನಾವು ಧ್ವನಿಯನ್ನ ಎತ್ತಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಒಂದು ವಿಚಾರ. ಆದ್ರೆ ಇವತ್ತಿನ ದಿವಸ ನಾನು ಹೇಳಬೇಕಾದ ವಿಚಾರ ಏನಂದ್ರೆ, ಅಪೊಸ್ತಲ ಕೃತ್ಯದಲ್ಲಿ ಈ ವೈದ್ಯನು ಆಗಿರುವಂತ ಲೂಕನು, ಎಜುಕೇಶನ್ ಉಳ್ಳಂತ ಲೂಕನು, ಜ್ಞಾನ ಉಳ್ಳಂತ ಲೂಕನು, ಆ ಸಮಯದಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಗಿರುವಂತ ವ್ಯಕ್ತಿ ಆಗಿದ್ದ ಲೂಕನು
ಯೇಸು ಕ್ರಿಸ್ತನ ಒಂದು ಅಧ್ಯಯನವನ್ನ ಮಾಡ್ತಾನೆ. ಅದನ್ನ ಹೇಳ್ತಾ ಇದ್ದಾನೆ, ಥೆಯೋಫಿಲನೆ ಎನ್ನುವಂತ ಒಬ್ಬ ವ್ಯಕ್ತಿಯನ್ನ ಸಂಬೋಧಿಸ್ತಾನೆ. ಈ ಥೆಯೋಫಿಲನೆ ಯಾರಂತಂದ್ರೆ ಆ ಸಮಯದಲ್ಲಿ ಇನ್ಫ್ಲೂಯೆನ್ಷಿಯಲ್ ಆಗಿರುವಂತ ವ್ಯಕ್ತಿ ಆಗಿದೆ. ಆ ಸಮಯದಲ್ಲಿ ವೆಲ್ತಿ ಆಗಿರುವಂತ ಐಶ್ವರ್ಯವಂತನಾದ ವ್ಯಕ್ತಿ ಆಗಿದ್ದಾನೆ. ಮತ್ತು ಈ ಒಂದು ವಿಚಾರಗಳನ್ನ, ಚರಿತ್ರೆಗಳನ್ನ ಕ್ರೋಢೀಕರಿಸಿ ಅದನ್ನ ಶೇಖರಿಸಿ ಜೋಪಾನ ಮಾಡಿ ಅದನ್ನ ಜನರಿಗೆ ತಿಳಿಸುವುದಕ್ಕೂ ಮತ್ತು ಅದನ್ನ ಪ್ರಿಂಟ್ ಆಗುವುದಕ್ಕೆ ಅದು ಏನೋ ಬೇರೆ ಪತ್ರಿಕೆಗಳಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಮೀಡಿಯಾ ಮುಖಾಂತರ, ಅಂದ್ರೆ ಮೀಡಿಯಂ ಅಂದ್ರೆ ಯಾವ್ದೋ ಕಾಗದದ ಮುಖಾಂತರನೋ ಯಾವ್ದ್ರ ಬಾಯಿಯ ಮುಖಾಂತರನೋ ಅದು ಏನೋ ಪ್ರಿಂಟ್ ಆಗುವುದಕ್ಕೆ ಮತ್ತು ಅದನ್ನ ಕರೆಕ್ಟ್ ಸರಿಯಾದ ರೀತಿಯಲ್ಲಿ ಆರ್ಡರ್ ಅಲ್ಲಿ ಬರೆಯುವುದಕ್ಕೆ ಒಂದು ಕ್ಷಮತೆ ಉಳ್ಳಂತ ವ್ಯಕ್ತಿ ಯಾರಾಗಿದ್ದನು, ಥೆಯೋಫಿಲನ್ ಆಗಿದೆ. ಅದಕ್ಕೆ ಥೆಯೋಫಿಲನನ್ನ ಕರೆದು ಈ ಲೂಕನು ಪತ್ರದಲ್ಲಿ ಬರೆದು ಹೇಳ್ತಾ ಇದ್ದಾರೆ, ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದೆಲ್ಲವನ್ನು ಹೇಳಿ ತಾನು ಆರಿಸಿಕೊಂಡಿದ್ದ ಅಪೊಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲನ ಲೋಕವನ್ನೇರಿದ ದಿನದವರೆಗೆ ವಿವರಿಸಿದನಷ್ಟೇ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ರಿಗೂ ಒಂದು ಚರಿತ್ರೆ ಇದೆ. ನಾವು ಕೂಡ ಚರಿತ್ರೆ ಪುಸ್ತಕವನ್ನು ನೋಡಿದರೆ ನಾವು ಮೊದಲೇ ಚರಿತ್ರೆ ಪುಸ್ತಕ ಸಮಾಜ ವಿಜ್ಞಾನ ಅಂತ ಅನ್ಕೊಂಡು ಹೇಳ್ತಾರೆ. ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಅನ್ನೋದು ಯಾವ್ದು ಸಮಾಜ ವಿಜ್ಞಾನ. ನಾವು ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿದ್ರು ಸಮಾಜ ವಿಜ್ಞಾನ ಅಂತ ಅನ್ಕೊಂಡು ಕಲ್ತೀವಿ. ನಮ್ಗೆ ಸೋಷಿಯಲ್ ಸೈನ್ಸ್ ಅಂದ್ರೆ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಸಿವಿಕ್ಸ್ ಅಂತೆ, ಇಕನಾಮಿಕ್ಸ್ ಅಂತೆ, ಅದು ಕೇಳಿದ್ದೆ ನಾನು PUC ಆದ್ಮೇಲೆ. ಅದಕ್ಕಿಂತ ಮುಂಚೆ ನಮ್ಗೆ ಈ ಸಿವಿಕ್ಸ್, ಈ ಇಕನಾಮಿಕ್ಸ್ ಇದೆಲ್ಲ ಏನು ಅರ್ಥ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರಿಂದ. ಇಲ್ಲಿ ಈ ಸಮಾಜ ವಿಜ್ಞಾನ ಅಥವಾ ಸೋಷಿಯಲ್ ಸೈನ್ಸ್ ಮುಖಾಂತರವಾಗಿ ನಮಗೇನು ಚರಿತ್ರೆ ಗೊತ್ತಾಯ್ತು. ಆದ್ರೆ ಚರಿತ್ರೆ ಒಂದೇ ಇರ್ತಾ ಇತ್ತು, ಒಬ್ಬನಿಗೆ ಒಂದು ಚರಿತ್ರೆ. ಆದ್ರೆ ಕರ್ತನಾದ ಯೇಸುವಿಗೆ ಎಷ್ಟು ಚರಿತ್ರೆ ಇದೆ? 2 ಚರಿತ್ರೆ ಇದೆ. ಹಲ್ಲೆಲೂಯ. ಇಲ್ಲಿ ಲೂಕನ ಹೇಳ್ತಾ ಇದ್ದಾನೆ, ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಏನು ಬರೆದಿದಂತೆ, ಮೊದಲು ಬರೆದಂತ ಚರಿತ್ರೆ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದ್ದೆಲ್ಲವನ್ನ ಹೇಳಿ ತಾನು ಆರಿಸಿಕೊಂಡಿದ್ದ ಅಪೊಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲನ ಲೋಕವನ್ನೇರಿದ ದಿನದವರೆಗೆ ವಿವರಿಸಿದನಷ್ಟೇ. ಹಲ್ಲೆಲೂಯ. ನಮ್ಮ ಯೇಸು ಕ್ರಿಸ್ತನಿಗೆ ಆತನು ಇದ್ದಂತ ಸಮಯದಲ್ಲಿ ಒಂದು ಚರಿತ್ರೆ ಇತ್ತು. ಏನಂತಂದ್ರೆ ಆತನು ಈ ಲೋಕವನ್ನ ಎಷ್ಟೋ ಪ್ರೀತಿ ತನ್ನ ತಂದೆಯಿಂದ ಹುಟ್ಟಿ ಬಂದವನಾಗಿದ್ದನು. ಆತನು ಈ ಲೋಕದಲ್ಲಿ ಅದನ್ನು ಸುವಾರ್ತೆಯ ಪರಲೋಕ ರಾಜ್ಯವು ಸಮೀಪಿಸಲು ದೇವರ ರಾಜ್ಯದ ಕಡೆ ತಿರುಗಿಕೊಳ್ಳಿರಿ ಅನ್ನು ಸಾರುತ್ತಾ ಅನೇಕ ರೋಗಿಗಳನ್ನ ಗುಣಪಡಿಸಿದನು, ಅನೇಕರನ್ನ ಸ್ವಸ್ಥಪಡಿಸಿದನು, ಅನೇಕರನ್ನ ಬಿಡುಗಡೆಗೊಳಿಸಿದನು, ಅನೇಕರನ್ನ ವಾಕ್ಯದಿಂದ ಬಲಪಡಿಸಿದನು, ಸತ್ತವರನ್ನ ಎಬ್ಬಿಸಿದನು, ಕುಂಟರಿಗೆ ಕಾಲು ಕೊಟ್ಟನು, ಕುರುಡರಿಗೆ ಕಣ್ಣು ಕೊಟ್ಟನು, ಬಾಯಿ ಬಾರದವರಿಗೆ ಬಾಯಿ ಕೊಟ್ಟನು, ಕಿವಿ ಕೇಳದವರಿಗೆ ಕಿವಿಯನ್ನು ಕೊಟ್ಟನು. ಅದೇ ರೀತಿ ಅಷ್ಟು ಮಾತ್ರವಲ್ಲ, ಈ ಲೋಕದ ಸಮಸ್ತ ಪಾಪಿಗಳಿಗೋಸ್ಕರ ತಾನೇ ಆತನು ಬಲಿಯಾಗಿ ಸಮರ್ಪಿಸಲ್ಪಟ್ಟನೆಂದು ನಾವು ನೋಡ್ತಾ ಇದ್ದೇವೆ. ಈ ಒಂದು ಚರಿತ್ರೆಯ ಬಗ್ಗೆ ಲೂಕನು ಹೇಳ್ತಾ ಇದ್ದಾನೆ, ನನ್ನ ಯೇಸುವಿನ ಬಗ್ಗೆ ನಾನು ಮೊದಲನೇ ಚರಿತ್ರೆ ಬರೆದು ನಿನಗೆ ಕೊಟ್ಟೆ. ಅದು ಎಲ್ಲಿ ಕೊಟ್ಟೆ? ಲೂಕನ ಸುವಾರ್ತೆ 1ನೇ ವಚನಕ್ಕೆ ಬನ್ರಿ. ಅಲ್ಲಿ ಕೂಡ ಥೆಯೋಫಿಲನಿಗೆ ಮೊದಲೇ ಬಾರಿ ಥೆಯೋಫಿಲನಿಗೆ ಶಾಕ್ ಆಗಿರ್ಬೋದು. ಒಬ್ಬನಿಗೆ ಒಂದೇ ಚರಿತ್ರೆ ಅಲ್ವಾ? ಇಲ್ಲಿ ಇನ್ನೊಂದು ಚರಿತ್ರೆ ಬಗ್ಗೆ ಹೇಳ್ತಾ ಇದ್ದಾನಲ್ಲ. ಶ್ರೀಮತ್ ಥೆಯೋಫಿಲನೇ, ನಿಮ್ಮಲ್ಲಿ ನಿಶ್ಚಯಕ್ಕೆ ಬಂದಿರುವ ಕಾರ್ಯಗಳನ್ನು ಮೊದಲಿಂದ ಕಣ್ಣಾರೆ ಕಂಡು ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದವರು ನಮಗೆ ತಿಳಿಸಿದ ಪ್ರಕಾರ ಆ ಕಾರ್ಯಗಳನ್ನು ಚರಿತ್ರಾರೂಪವಾಗಿ ಬರೆಯುವುದಕ್ಕೆ ಅನೇಕರು ಪ್ರಯತ್ನಿಸಲಾಗಿ ನಾನು ಬುಡದಿಂದ ಎಲ್ಲವನ್ನು ಚೆನ್ನಾಗಿ ವಿವರಿಸಿದವನ ಕಾರಣ ಅವುಗಳನ್ನು ನಿನಗೆ ಕ್ರಮವಾಗಿ ಬರೆಯುವುದು ಒಳ್ಳೆಯದೆಂದು ನನಗೆ ತೋಚಿತು. ನಿನಗೆ ಉಪದೇಶಿಸಿರುವ ವಿಷಯಗಳು ಯಥಾರ್ಥವಾದಗಳೆಂದು ಇದರಿಂದ ನೀನು ಗೊತ್ತು ಮಾಡಿಕೊಳ್ಳಬಹುದು. ಹಲ್ಲೆಲೂಯಾ. ನಿನಗೆ ಉಪದೇಶಿಸಿರುವ ವಿಷಯಗಳಿದೆಯಲ್ಲ, ಯಾವುದೋ ಕಟ್ಟುಕತೆ ಅಲ್ಲ. ನಿನಗೆ ಉಪದೇಶಿಸುವ ನಾನು ಬರೀತಿರುವಂತ ಈ ವಿಷಯ ಇದೆಯಲ್ಲ, ಯಾರೋ ಹೇಳಿದ ಅಜ್ಜಿ ಕತೆ ಅಲ್ಲ. ನಾನು ಉಪದೇಶಿಸಿರುವಂತ ಈ ಮಾತುಗಳಿದಾವಲ್ಲ, ಎಲ್ಲೋ ನಡೀತಂತೆ, ಹೆಂಗೋ ಆಯ್ತಂತೆ, ಹೌದಂತೆ ಅಂತಂತೆ ಕಂತೆ ಆರುವಂತ ಕಥೆಗಳಲ್ಲ. ಅದನ್ನ ಹೇಳ್ತಾ ಇದ್ದೇನೆ, ಈ ಉಪದೇಶಿಸುವ ಮಾತುಗಳು ನಾನು ಆರ್ಡರ್ ಆಗಿ ಬರ್ತಿದ್ದೇನೆ. ಒಂದಾದ್ಮೇಲೆ ಒಂದು ಬರ್ತಿದ್ದೇನೆ. ಬರೆದಿರೋದ್ರಿಂದ ನಿನಗೆ ಗೊತ್ತಾಗುತ್ತದೆ ಈ ಒಂದು ಕಾರ್ಯಗಳು ಎಲ್ಲೆಲ್ಲಿ, ಯಾವಾಗ, ಎಷ್ಟು ಗಂಟೆಗೆ, ಯಾವ ಸಮಯದಲ್ಲಿ ನಡೆದಿದೆ ಅನ್ನೋದನ್ನ ನಿನಗೆ ತಿಳಿದು ಬರುವಂತದಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೋಡ್ರಿ, ಗಮನಿಸಿ, ಸುವಾರ್ತೆಗಳಲ್ಲಿ
ಕೆಲವು ಕಡೆ ಗಂಟೆಗಳನ್ನ ಮೆನ್ಷನ್ ಮಾಡಲ್ಪಟ್ಟಿದೆ. ಹಲ್ಲೆಲೂಯಾ. ಕೆಲವು ಕಡೆ ಕಾಲಗಳು ಹೇಳಲ್ಪಟ್ಟಿದೆ, ಕೆಲವು ಕಡೆ ಸ್ಥಳಗಳು, ಇಂಥ ನಿರ್ದಿಷ್ಟವಾದ ಸ್ಥಳಗಳಲ್ಲಿ ಇದು ನಡೆದಿದೆ ಎಂದು ಅನ್ಕೊಂಡು ಹೇಳಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಇಂತಿಂತ ಜಾಗದಲ್ಲಿ ಈ ರೀತಿಯಲ್ಲಿ ನಡೆದು, ಈ ರೀತಿಯಲ್ಲಿ ಜನ ಇದ್ರು, ಇಷ್ಟೇ ಜನ ಇದ್ರು, ಇಷ್ಟೇ ಮೀನಿತ್ತು, ಇಷ್ಟೇ ಬೋಟ್ಗಳಿದ್ದವು ಅನ್ನೋದನ್ನ ಅಲ್ಲಿ ಲೂಕನು ಸ್ಪಷ್ಟವಾಗಿ ಬರೀತಾನೆ. ಯಾಕೆಂದ್ರೆ ಯಾವ ಒಬ್ಬನು ಕೂಡ ಅದರ ಬಗ್ಗೆ ಸುಳ್ಳು ಅಂತ ಅನ್ಕೊಂಡು ಹೇಳ್ಕೊಡುದು. ಯಾಕಂದ್ರೆ ದೇವರ ವಾಕ್ಯ ಸತ್ಯವಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಸಜೀವವಾಗಿದೆ. ಹಲ್ಲೆಲೂಯಾ. ಕಾರ್ಯ ಸಾಧನೆ ಮಾಡುವಂತ ವಾಕ್ಯಗಳಾಗಿದ್ದಾವೆ. ಅದು ಕೀಲು ಮಜ್ಜೆಯ ಮಧ್ಯದಲ್ಲಿ ನುಗ್ಗುವಂತ ಆ ಒಂದು ದೇವರ ವಾಕ್ಯಗಳು ಇಬ್ಬಾಯಿ ಕತ್ತಿಗಳಿಂದಲೂ ಹರಿತವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಕರದಲ್ಲಿ ಹಿಡಿದಿರುವಂತ ಪುಸ್ತಕ ಇದೆಯಲ್ಲ, 2000 ವರ್ಷಗಳ ಹಿಂದೆ ಬರೆದಿರುವಂತ ಚರಿತ್ರೆ, 6000 ವರ್ಷಗಳ ಹಿಂದೆ ಬರೆದಿರುವಂತ, ಅಲ್ಲಿಂದ ಬರೆದಿರುವಂತ ಎಲ್ಲ ಚರಿತ್ರೆ ಪುಸ್ತಕದ ಪ್ರತಿ ದಿನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀವಿ. ಅದು ಸತ್ಯವೇದ ಎಂದು ನೋಡ್ತೇವೆ. ಹಲ್ಲೆಲೂಯಾ. ಈ ಥೆಯೋಫಿಲನಿಗೆ 2ನೇ ಬಾರಿ ಪತ್ರ ಬರೆಯುವಾಗ ಹೇಳ್ತಾ ಇದ್ದಾನೆ, ಈ ಲೂಕನು ಯೇಸುವನ್ನು ಮೊದಲನೇ ಬಾರಿ ಕೊಟ್ಟನಲ್ಲ, ಅದು ಯೇಸು ಮರಣದವರೆಗೆ ಇರುವಂತಹ ಚರಿತ್ರೆ. ಆ ಚರಿತ್ರೆ ದಿನ ಕೊಟ್ಟೆ, ತದನಂತರ ಪವಿತ್ರ ಆತ್ಮನ ಸ್ವರ್ಗೋರ್ಣ ಆಗೋ ತನಕ ಇರುವಂತ ಚರಿತ್ರೆ ಯಾವ್ದಾಗಿದೆ? ಲೂಕನ ಸುವಾರ್ತೆಯಲ್ಲಿ ಬರೆದಂತ ಮಾತುಗಳು. ಅಪೊಸ್ತಲರ ಕೃತ್ಯದಲ್ಲಿ ಇನ್ನೊಂದು ಅಧ್ಯಾಯವನ್ನ, ಇನ್ನೊಂದು ಚರಿತ್ರೆಯನ್ನ ಪ್ರಾರಂಭ ಮಾಡ್ತಾನೆ. ಆ ಚರಿತ್ರೆಯಲ್ಲಿ ಏನಿದೆ ನೋಡುವಾಗ, ತಾನು ಆರಿಸಿಕೊಂಡಿದ್ದ ಆತನು ಬಾಧೆ ಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಹಲ್ಲೆಲೂಯಾ. ಹೇಗಪ್ಪ ಯೇಸು ಕ್ರಿಸ್ತನಿಗೆ 2 ಚರಿತ್ರೆ ಆಯ್ತು ಅಂದ್ರೆ, ಆತನನ್ನ ಒಬ್ಬ ವ್ಯಕ್ತಿಗೆ ಚರಿತ್ರೆ ಎಲ್ಲಿ ತನಕ ಇರುತ್ತೆ ಹೇಳಿ? ಹುಟ್ಟಿನಿಂದ ಮರಣದವರೆಗೆ ಇರುತ್ತೆ. ಆದ್ರೆ ನಮ್ಮ ಕರ್ತನು ಮರಣವನ್ನ ಜಯಿಸಿನಿಂದ ಮೃತ್ಯುಂಜಯನಾಗಿದ್ದಾನೆ. ಹಲ್ಲೆಲೂಯಾ. ಆತನಿಗೆ ಹುಟ್ಟಿನಿಂದ ಮರಣದವರೆಗೆ ಒಂದು ಚರಿತ್ರೆ, ಆದ್ರೆ ಮರಣದ ನಂತರ ಪ್ರಿಯರೇ ಇನ್ನೊಂದು ಚರಿತ್ರೆ ಇದೆ. ಪುನರುತ್ಥಾನ ಹೊಂದಿ ಆತನ ಎದ್ದು ನಿಂತನು. ಆತನನ್ನ ಸಮಾಧಿಯ ಕಲ್ಲುಗಳು ಹಿಡಿದಿಡಲು ಸಾಧ್ಯವಿಲ್ಲ. ಯಾವ ಒಂದು ಪ್ರಭಾವ ವ್ಯಕ್ತಿಗಳು ಕೂಡ ರೋಮನ್ ಸಾಮ್ರಾಜ್ಯದ ಅಲ್ಲಿರುವಂತ ಸೈನಿಕರಾಗಿರ್ಬೋದು ಆತನ ಹಿಡಿಯೋದಕ್ಕೆ ಸಾಧ್ಯವಾಗಲಿಲ್ಲ. ರೋಮನ್ ಸಾಮ್ರಾಜ್ಯ ಸೀಲ್ಗಳು ಆತನನ್ನು ಹಿಡಿಯೋದಕ್ಕೆ ಸಾಧ್ಯವಾಗಲಿಲ್ಲ. ಯಾವ ರೋಮನ್ ಸಾಮ್ರಾಜ್ಯದ ಯಾವುದು ಪ್ರಭಾವಗಳು, ಯಾವ ರಾಜಕೀಯ ವ್ಯಕ್ತಿಗಳು ಆತನನ್ನ ಸಮಾಧಿಯ ಒಳಗಡೆ ಹಿಡಿದಿಡಲು ಸಾಧ್ಯವಿಲ್ಲ. ಯಾಕಂದ್ರೆ ಆತನು ಒಬ್ಬನೇ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನಿಗೆ ಮರಣವಿರುವುದಕ್ಕೆ ಆತನು ಮನುಷ್ಯನಲ್ಲ, ಆತನು ದೇವ ಕುಮಾರನಾಗಿದ್ದಾನೆ. ಆತನು ನಮ್ಮನ್ನ ರಕ್ಷಣೆಗೆ ಕಾರ್ಯಕರ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬೇರೆ ಇಲ್ಲಿ ಹೇಳ್ತಾ ಇದ್ದಾನೆ ಲೋಕನು. ಯಾಕೆಂದ್ರೆ ನಮ್ಮ ಕರ್ತನಿಗೆ ಆತನು ಹುಟ್ಟಿನಿಂದ ಮರಣದವರೆಗೆ ಒಂದು ಚರಿತ್ರೆ, ಆದ್ರೆ ಆ ಮರಣದಿಂದ ನಂತರ ಇರುವಂತದ್ದು ಇನ್ನೊಂದು ಚರಿತ್ರೆ. ಆ ಚರಿತ್ರೆಯಲ್ಲಿ ಅಪೊಸ್ತಲರು ಭಾಗಿಗಳು. ಹಲ್ಲೆಲೂಯಾ. ಆ ಚರಿತ್ರೆಯಲ್ಲಿ ಇವತ್ತಿನ ದಿವಸ ನಾವು ಕೂಡ ಭಾಗಿಗಳು. ಬೇರೆ ಹಲ್ಲೆಲೂಯಾ. ಈಗ ಕುತ್ಕೊಂಡು ಚರಿತ್ರೆ ಬರಬೇಕು ಅಂತಂದ್ರೆ ನಮ್ಮ ಯಾವತ್ತು ಈಸಿ ಚರಿತ್ರೆ ಬರೋದು. ಯಾಕೆ ಹೇಳಿ? ಯೇಸು ಕ್ರಿಸ್ತನ ವಿಚಾರವಾಗಿ ಬರೆಯೋದು, 12 ಜನ ಅಪೊಸ್ತಲರ ವಿಚಾರವಾಗಿ ಬರೆಯೋದು. ಈಗ ಎಷ್ಟು ಜನರಿಗೆ ಬರೀತೀರಾ? ಎಷ್ಟು ಜನರ ಬರೀತೀರಾ? ಎಷ್ಟು ಜನರ ಅದ್ಭುತಗಳನ್ನ ಬರೀತೀರಾ? ಎಷ್ಟು ಜನರಿಗೆ ಕಾಲ್ ಕೊಟ್ಟರು ಅಂತ ಬರೀತೀರಾ? ಎಷ್ಟು ಕಣ್ ಕೊಟ್ಟರು ಅಂತ ಬರೀತೀರಾ? ಎಷ್ಟು ಜನರ ವಿಷಯವನ್ನ ಬರೀತೀರಾ? ಎಷ್ಟು ಜನರು ಪವಿತ್ರಾತ್ಮನನ್ನು 120 ಜನರನ್ನ ಪವಿತ್ರಾತ್ಮನನ್ನು ಹೊಂದಿದರು ಅಂತ ಅನ್ಕೊಂಡು ಒಂದು ಚಾಪ್ಟರ್ ಅಲ್ಲ ಬರೆದ್ರೆ, ಕೋಟಿ ಜನರಿಗೆ ಪವಿತ್ರಾತ್ಮನ ಅಭಿಷೇಕ ಆಯ್ತು ಅನ್ಕೊಂಡು ಯಾವ ಪುಸ್ತಕಗಳಲ್ಲಿ ಬರೀತೀರಾ? ಹಲ್ಲೆಲೂಯಾ. ಅದಕ್ಕೆ ಲೋಕನು ಹೇಳ್ತಾನೆ, ನಾನು ಬರ್ದಿದ್ದು ಇಷ್ಟೇ, ನಾನು ಕಂಡಿದ್ದು ಇಷ್ಟೇ, ನಾನು ಬರ್ದಿದ್ದು ಇಷ್ಟೇ ವಿಚಾರಗಳನ್ನು ಬರೆದಿದ್ದೇನೆ. ಇದು ನಿಮ್ಮ ರಕ್ಷಣೆಗೆ ಒಳ್ಳೆಯದಾಗಿದೆ. ಆದ್ರೆ ಯೇಸು ಕ್ರಿಸ್ತನ ವಿಚಾರವಾಗಿ ಬರೆಯಬೇಕಾದರೆ ಪುಸ್ತಕಗಳು ಸಾಲೋದಿಲ್ಲ. ಪೆನ್ನಲ್ಲಿ ಇಂಕ್ ಸಾಲೋದಿಲ್ಲ, ಸಮಯಗಳು ಸಾಲೋದಿಲ್ಲ. ಕರ್ತನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಯೋಹನನೇ ಹೇಳ್ತಾ ಇದ್ದಾನೆ, ನನ್ನ ಕರ್ತನು ಅಸಾಧಾರಣ ಕಾರ್ಯವನ್ನ ಮಾಡಿದ್ದಾನೆ. ಹಲ್ಲೆಲೂಯಾ. ನನ್ನ ಕರ್ತನು ದೊಡ್ಡ ಕಾರ್ಯವನ್ನ ಮಾಡಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೂ ಕೂಡ 2 ಚರಿತ್ರೆ ಇದೆಯಾ? ಏನಾದ 2 ಚರಿತ್ರೆ? ಯೇಸು ಕ್ರಿಸ್ತನ ಬರುವ ತನಕ ಒಂದು ಚರಿತ್ರೆ,
ಯೇಸು ಕ್ರಿಸ್ತನ ಬಂದ ನಂತರ ಇನ್ನೊಂದು ಚರಿತ್ರೆ. ಹೆಂಗೆ ಇದು ಚರಿತ್ರೆ ಎರಡು ಅಂತ ಅನ್ಕೊಂಡು ಹೇಳ್ತೀರಾ? ಯೇಸು ಕ್ರಿಸ್ತನ ಬರೋ ತನಕ ನಮ್ಮನ್ನು ಯಾರೇ ಗಣನೆಗೆ ತಗೊಳ್ತಾ ಇದ್ರು? ನಮ್ಮನ್ನು ಯಾರೇ ಲೆಕ್ಕಕ್ಕೆ ಹಾಕ್ತಾ ಇದ್ರು? ನಮ್ಮನ್ನು ಯಾರೇ ನೋಡ್ತಾ ಇದ್ರು? ಇವನ್ ನಾವು ಕನ್ನಡಿಯಲ್ಲಿ ಇದ್ರು ಕೂಡ ನಾನು ಒಳ್ಳೆಯವನು ಅಂತ ಅನ್ಕೊಂಡು ಹೇಳೋದಕ್ಕೆ ನಮ್ಗೆ ಸಾಧ್ಯ ಇತ್ತಾ? ನನ್ನದೇನಾದ್ರೂ ಒಳ್ಳೇದಿದೆಯೇ ಅಂತ ಅನ್ಕೊಂಡು ಹೇಳೋದಕ್ಕೆ ಸಾಧ್ಯ ಇತ್ತಾ? ಕನ್ನಡಿಯಲ್ಲಿ ನಿಂತಿದ್ರೆ ಇವರು ಎಂತ ಒಂದು ಮಗ ಅನ್ನೋ ರೀತಿಯಲ್ಲಿ ಹೇಳುವಂತ ರೀತಿಯಲ್ಲಿ ನಮ್ಗೆ ಅನ್ಸುತ್ತೆ. ಬೆರಳು ತೋರಿಸುವುದಕ್ಕೆ ನಮ್ಗೆ ಸಾಧ್ಯನೇ ಇಲ್ಲದ ರೀತಿಯಲ್ಲಿ ಇವತ್ತಿನ ದಿವಸ ವಾಕ್ಯ ಹೇಳಿ ಯೇಸು ಕ್ರಿಸ್ತನನ್ನು ನಂಬಿರಿ, ನಾನು ಕೂಡ ಯೇಸು ಕ್ರಿಸ್ತನ ನಂಬಿದೀನಿ ಅನ್ಕೊಂಡು ನಾನು ಜೀವಿತದಲ್ಲಿ ಚೆನ್ನಾಗಿ ಜೀವಿಸ್ತಾ ಇದ್ದೀನಿ ಅನ್ಕೊಂಡು ಹೇಳೋದಕ್ಕೆ ಇವತ್ತಿದೆ. ಆದ್ರೆ ಅವತ್ತಿನ ದಿವಸವಾಗಿ ಏನು ಬೆರಳು ತೋರಿಸಿದ್ರೆ ಸಾಕು, ಏನ್ ಹೇಳ್ತಾರೆ, ನೀವು ಒಂದು ಬೆರಳು ತೋರಿಸಿದ್ರೆ 3-4 ಬೆರಳು ನೀನು ತೋರಿಸ್ತಾ ಇದ್ದ ಅನ್ಕೊಂಡು ಹೇಳ್ತಾರೆ. ಆ ರೀತಿಯಲ್ಲಿ ಜೀವನ ಇತ್ತು. ಇವತ್ತಿನ ದಿವಸ ಕರ್ತನು ನಮ್ಮನ್ನ ಆತನು ಪರಿಶುದ್ಧರಾಗಿ ನಿಲ್ಲಿಸಿದ್ದಾನೆ. ಹಲ್ಲೆಲೂಯಾ. ನಮಗೊಂದು ಚರಿತ್ರೆಯ ಬದಲಾವಣೆಯನ್ನು ಉಂಟು ಮಾಡಿದ್ದಾನೆ. ನಮ್ಮಲ್ಲಿ ಒಂದು ಫೇಸ್, ಒಂದು ನಾಣ್ಯದಲ್ಲಿ 2 ಫೇಸ್ ಇದ್ದ ರೀತಿಯಲ್ಲಿ ಒಂದು ಫೇಸ್ ಮುಗಿದು 2ನೇ ಫೇಸ್ಗೆ ಹೋಗುವಂತೆ ಕರ್ತನ ನಮ್ಮನ್ನು ನಡೆಸಿದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ನಾವು ಹಳೆ ಜೀವಿತದಲ್ಲಿ ಇದ್ದಿದ್ರೆ ಅನೇಕ ಜನರು ನಾವು ಇರುತ್ತಾನೆ ಇರಲಿಲ್ಲ, ಬೇರೆ ಮಣ್ಣಿಗೆ ಮಣ್ಣಾಗಿ ಹೋಗ್ತಾ ಇದ್ವಿ, ಮಣ್ಣಿಗೆ ಮಣ್ಣಾಗಿ ಮಣ್ಣಲ್ಲಿ ಸೇರೋಗ್ತಾ ಇದ್ವಿ. ನಮ್ಮ ಎಜುಕೇಶನ್, ನಮ್ಮ ಜ್ಞಾನ, ನಮ್ಮ ಯಾವುದೇ ಇನ್ಫ್ಲುಯೆನ್ಸ್, ನಮ್ಮ ಯಾವುದೇ ಪ್ರಭಾವ ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಜೀವ ಉಳಿಸಕ್ಕೆ ಯಾವ ಇನ್ಫ್ಲುಯೆನ್ಸ್, ಯಾವ ಜ್ಞಾನ, ಯಾವುದು ಕೂಡ ಸಾಧ್ಯ ಇಲ್ಲ. ಕರ್ತನ ಇವತ್ತಿನ ದಿವಸ ನಾವು ಜೀವದಿಂದ ಇದ್ದೇವೆ. 2ನೇ ಚರಿತ್ರೆಗೆ ಮರು ಹುಟ್ಟು, ತಿರುಗು ಹುಟ್ಟುವಿಕೆ ಎಂದು ಹೇಳ್ತಾರೆ. ಅದಕ್ಕೆ ತಿರುಗಿ ಹುಟ್ಟುವಿಕೆ ಅಂತ ಹೇಳ್ತಾರೆ. ಅಂದ್ರೆ ಇದೇ ಡಿಸ್ಕಷನ್ ಯಾರ ಜೊತೆ ನಡೆಯುತ್ತೆ? ತಿರುಗಿ ಹುಟ್ಟುವಿಕೆ ವಿಚಾರವಾಗಿ ನಿಕೋದೇಮನ ಜೊತೆ ಡಿಸ್ಕಷನ್ ನಡೆಯುತ್ತೆ. ನಿಕೋದೇಮನಿಗೆ ಕರ್ತನ ಹೇಳುದು, ನಾಳೆ 11 ಗಂಟೆ ಬಾ, 11 ಗಂಟೆಗೆ ಬಂದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾಳೆ ಏನಾದ್ರೂ ನಾನು 11 ಗಂಟೆ ಬಂದ್ರೆ 12 ಗಂಟೆಗೆ ನನ್ನನ್ನು ಶಿಲುಬೆಗೆ ಹಚ್ತಾರೆ ಫರಿಸಾಯರು, ಯೆಹೂದ್ಯರು. ಅದಕ್ಕೋಸ್ಕರವಾಗಿ ಈ ರಾತ್ರಿಯಲ್ಲೇ ನನಗೆ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡು ಬರ್ತಾನೆ ನಿಕೋದೇಮ. ಇವತ್ತಿನ ದಿವಸ ರಾತ್ರಿಯಲ್ಲಿ ಹೇಳಿಸಿಕೊಡುವಂತ ನಿಕೋದೇಮಗಳು ಸಭೆಯಲ್ಲಿ ಕೂಡ ಇದ್ದಾರೆ. ಅವ್ರಿಗೆ ಏನಂತಂದ್ರೆ ಜನರ ಮಧ್ಯೆ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಹಿಂಜರಿಕೆ. ಏನಾಗುತ್ತೋ ಏನು, ಏನ್ ಮಾಡ್ತಾರೆ ಏನು, ಏನ್ ಸಮಸ್ಯೆಗಳಾಗುತ್ತೋ ಏನು, ಏನಾಗುತ್ತೋ ಏನ್ ಮಾಡುತ್ತೋ ಏನಾಗುತ್ತೋ ಅಂತ ಅನ್ಕೊಂಡು ಜೀವಿತದಲ್ಲಿ ನಾವು ಇದ್ರೆ ಆಗೋದು ಏನೂ ಆಗಲ್ಲ. ನೀವು ಮಾತ್ರ ಆಗೋ ಸಂದರ್ಭ ಇದ್ರೂ ಕೂಡ ಇರಲ್ಲ. ಭಯದಲ್ಲಿ ಜೀವಿಸೋದನ್ನು ನೋಡ್ತೇವೆ. ಸರ್ವಶಕ್ತನಾದ ದೇವರು ಇಡೀ ಲೋಕವನ್ನೇ ಅದನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾನೆ. ಬೇರೆ ಮಹೋನ್ನತನಾದ ಎಲ್ಲವನ್ನ ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ಈ ಕಂಟ್ರೋಲ್ ಇಟ್ಕೊಂಡಿರೋದ ದೇವರು ಇಷ್ಟೇ ಚಿಕ್ಕದಾಗಿರುವಂತ ಮನುಷ್ಯ ನಿನಗೆ ಒಂದು ಏನಾದ್ರೂ ಮಾಡ್ತಾನೆ ಅಂತ ಅನ್ಕೊಂಡು, ಸೊಳ್ಳೆ ತರ ಇರುವಂತ ಮನುಷ್ಯ ನಿನಗೆ ಒಂದು ಏನೋ ಮಾಡ್ತಾನೆ ಅಂತ ಅನ್ಕೊಂಡು ನೀನು ಎದುರ್ಕೊಂಡು ಕೂತ್ರೆ ನೀನು ಸರ್ವಶಕ್ತನಾದ ದೇವರನ್ನ ಸೇವಿಸಿ ವ್ಯರ್ಥ. ಅದಕ್ಕೋಸ್ಕರ ನೋಡ್ರಿ, ನಿಕೋದೇಮನು ರಾತ್ರಿ ಬಂದು ತಿರುಗಿ ಹುಟ್ಟುವಿಕೆ ಬಗ್ಗೆ ಕೇಳಿದ. ಆದ್ರೆ ಕೊನೆಯದಾಗಿ ಆತನು ಯೇಸು ಕ್ರಿಸ್ತನ ವಿಚಾರವಾಗಿ ಆತನ ಬಹಿರಂಗವಾಗಿ ಆತನ ಶರೀರವನ್ನು ಕೇಳ್ತಾನೆ. ಹಲ್ಲೆಲೂಯಾ. ಒಂದು ದಿವಸ ಸೀಕ್ರೆಟ್ ಬಿಲಿವರ್ ಬಂದು ಓಪನ್ ಆಗಿ ರೋಮನ್ ಸಾಮ್ರಾಜ್ಯ ಪಿಲಾತನ ಮುಂದೆ ಬಂದು ಕೇಳ್ತಾನೆ, ನನಗೆ ಯೇಸು ಕ್ರಿಸ್ತನ ಶರೀರವನ್ನ ಕೊಡು, ನಾನು ಅದರ ವಿಚಾರವಾಗಿ ಮುಂದಿನ ಕಾರ್ಯಗಳನ್ನ ಮಾಡಬೇಕಂತ ಕೇಳ್ತಾನೆ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಕತ್ತಲೆಯಲ್ಲಿ ಅಥವಾ ಮರೆಯಲ್ಲಿ ಬರುವಂತವರನ್ನ ಕರ್ತನು ರಕ್ಷಣೆ ಮಾಡುದಾಗಲೇ ಹಲ್ಲೆಲೂಯಾ ಆ ಸೀಕ್ರೆಟ್ ಬಿಲಿವರ್ ಗಳನ್ನ ಬಹಿರಂಗವಾಗಿ ಯೇಸು ಕ್ರಿಸ್ತನನ್ನ ಸೇವಿಸುವ ಹಾಗೆ ಕರ್ತನು ನಡೆಸುವುದಾಗಲೇ ಹಲ್ಲೆಲೂಯಾ ಹಲ್ಲೆಲೂಯಾ. ನಮ್ಮ ಕಷ್ಟಕ್ಕೆ ಯಾರು ಬರ್ತಾರೆ? ನಮ್ಮ ಕಣ್ಣೀರು ಒರೆಸಕ್ಕೆ ಯಾರು ಬರ್ತಾರೆ? ನಮ್ಮ ವೇದನೆ ಇರುವಾಗ ನಮ್ಮನ್ನ ಬಲಪಡಿಸೋದಕ್ಕೆ ಯಾರು ಬರ್ತಾರೆ? ನಮ್ಮ ಮಕ್ಕಳ ಸಹಾಯಕ್ಕೆ ಯಾರು ಬರ್ತಾರೆ? ನಮ್ಮ ಸಹಾಯಕ್ಕೆ ಯಾರು ಬರ್ತಾರೆ? ಈ ಸಹಾಯಕ್ಕೆಲ್ಲೇ ಬರದೇ ಇರುವಂತ ಮನುಷ್ಯರು ನಮ್ಗೆ ಯಾಕೆ ಬೇಕು? ಕಷ್ಟಕ್ಕೆ ಬರೆದಿರುವಂತ ವ್ಯಕ್ತಿ ಹಬ್ಬದ ಟೈಮಲ್ಲಿ ಅವನು ಬರೋದಕ್ಕೆ ಯೋಗ್ಯತೆ ಇಲ್ಲ. ಅವನಿಗೆ ಸಂತೋಷದ ಸಮಯದಲ್ಲಿ ಬರೋದಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ. ಅವನನ್ನ ಸೇರಿಸ್ಬೇಡ್ರಿ ಅವನ ಮನೆಯಲ್ಲಿ. ಕಷ್ಟಕ್ಕೆ ಬರುವಂತ ವ್ಯಕ್ತಿಗಳು ಮಾತ್ರ ನಮ್ಮ ಜೊತೆ ಇರಲಿ. ಹಲ್ಲೆಲೂಯಾ. ಕಣ್ಣೀರಿನ ಸಮಯದಲ್ಲಿ ಇರುವಂತಹ ವ್ಯಕ್ತಿಗಳು ಮಾತ್ರ ನಮ್ಮ ಜೊತೆ ಇರಲಿ. ಅವನು ಮಾತ್ರ ಯಥಾರ್ಥವಾಗಿ ನಮ್ಮ ಜೊತೆ ಇರ್ತಾನೆ. ಇಲ್ಲಂದ್ರೆ ಅವನು ಇನ್ನೊಬ್ಬ ಯಾರೋ ಹಬ್ಬದ ಸಮಯದಲ್ಲಿ ಮಾತ್ರ ಬರ್ತಾನಲ್ಲ, ಸಂತೋಷದ ಸಮಯದಲ್ಲಿ ಮಾತ್ರ ಬರ್ತಾನಲ್ಲ, ಅವನು ಒಂದು ದಿವಸ ನಮ್ಮ ಬೆನ್ನಿಗೆ ಚೂರು ಚುಚ್ತಾನೆ. ಅವನ ಕೈಯಲ್ಲಿ ಚೂರಿ ಇದೆ, ನೆನಪಿಡ್ಲಿ, ನಿಮಗೆ ನೆನಪಿರಲಿ. ಕಷ್ಟದ ಸಮಯದಲ್ಲಿ ನಮ್ಮನ್ನ ಯಾರು
ನಡೆಸ್ತಾರೋ ಅವರು ಮಾತ್ರ ನಮ್ಮ ಸ್ನೇಹಿತರು. ಮನುಷ್ಯನ ಸ್ವಭಾವನೆ ನಂಗೆ ಅರ್ಥ ಆಗ್ತಿಲ್ಲ. ನಾವು ನೋಡ್ರಿ, ಸ್ವಲ್ಪ ಸಂತೋಷ ಸಮಾಧಾನ ಬಂದ್ರೆ ಸಾಕು, ಅದ್ಯಾರು ನಮಗೆ ಹಬ್ಬದ ಸಮಯದಲ್ಲಿ ಆ ಸಂತೋಷ ಸಮಯದಲ್ಲಿ ಇರ್ತಾರೋ ಪಟ್ಟಂತ ಅಲ್ಲಿಗೆ ಓಡೋಗ್ತೀವಿ. ಕಷ್ಟದ ಸಮಯದಲ್ಲಿ ವಿಶ್ವಾಸಿಗಳಿಗೆ ಬಳಿ ಬರೋದಿಲ್ಲ. ನಾವು ಕಷ್ಟದ ಸಮಯದಲ್ಲಿ ನಮ್ಮ ಜೊತೆ ಇರುವಂತ ಸೇವಕರ ಬಳಿಗೆ ಬರೋದಿಲ್ಲ. ಕಷ್ಟದ ಸಮಯದಲ್ಲಿ ನಮ್ಮ ಜೊತೆ ಇದ್ದಂತ ದೇವರ ಬಳಿ ನಾವು ಬರೋದಿಲ್ಲ. ನಾವು ವೇಗವಾಗಿ ಹೋಗಿ ಎಲ್ಲಿ ಸೇರ್ಕೊಂಡ್ಬಿಡ್ತೀವಿ? ನಮಗೆ ಆ ಒಂದು ಮುಖವಾಡದ ಪ್ರೀತಿಯನ್ನು ತೋರಿಸುವ ವ್ಯಕ್ತಿಗಳ ಮುಂದೆ ಸೇರ್ಕೊಂಡ್ಬಿಡ್ತೀವಿ. ಬೇಡ ನಮ್ಗೆ ಆ ಮುಖವಾಡದ ಪ್ರೀತಿ. ಮುಖವಾಡದ ಪ್ರೀತಿ ಬೇಡ. ಆ ಮುಖವಾಡದ ಪ್ರೀತಿ ಬೇಡ ಅಂತ ಅನ್ಕೊಂಡು ಯಾವಾಗ ನೀವು ನಿರ್ಧಾರ ಮಾಡ್ತೀರೋ, ಅವರು ಕೂಡ ಮುಖವಾಡ ಕಳಚಿ ಕರ್ತನ ಸನ್ನಿಧಾನದಲ್ಲಿ ಬರ್ತಾರೆ. ಹಲ್ಲೆಲೂಯ. ಮುಖವಾಡನ ಕಳಚಿ ಕರ್ತನ ಸನ್ನಿಧಿಯಲ್ಲಿ ಕೂರುವಂತೆ ಕರ್ತನು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ನೀನು ಯಾರು ನಿನ್ನನ್ನ ಬೇಡ ಅಂದಿದ್ದಾರೋ ಆವಾರೇ ನೀನ್ ಎಲ್ಲಿಗೆ ಹೋಗ್ತೀಯ, ಚರ್ಚಿಗೆ ಹೋಗ್ತೀಯ, ಎಲ್ಲಿ ಅಡ್ರೆಸ್ ಕೊಡು, ನಾನು ಬರ್ತೀನಿ ಅಂತ ಅನ್ಕೊಂಡು ಹೇಳಬೇಕೆನ್ನುವುದಾದ್ರೆ, ನೀವು ಅವರ ಬಳಿಗೆ ಹೋಗದೆ ನೀನು ಕರ್ತನ ಬಳಿಗೆ ಕೂರೋದಾದ್ರೆ, ಕರ್ತನು ಅವರನ್ನು ಕೂಡ ನಿನ್ನ ಬಳಿಗೆ ಕರೆದುಕೊಂಡು ಬರಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಇದು ಫ್ಯಾಕ್ಟ್ ಪ್ರಿಯರ, ನಾನು ಹೇಳ್ತಿರೋ ಪ್ರಾಕ್ಟಿಕಲ್ ವಿಚಾರ. ಆದ್ರೆ ಜನರಿಗೆ ಇದು ಹೇಳುವಾಗ ಸ್ವಲ್ಪ ಇವರು ಬಾರಿ ಕಠಿಣವಾಗಿ ಮಾತಾಡ್ತಾರಪ್ಪ ಅಂತ ಅನ್ಸುತ್ತೆ. ಯೇಸು ಕ್ರಿಸ್ತನು ಕೂಡ ಪ್ರಾಕ್ಟಿಕಲ್ ಆಗಿ ಮಾತಾಡುವಾಗ ಅವರಿಗೆ ಏನನ್ಸ್ತು? ಕಠಿಣವಾಗಿ ಮಾತಾಡ್ತಾನೆ. ಸ್ನಾನಿಕನಾದ ಯೋಹಾನ ಪ್ರಾಕ್ಟಿಕಲ್ ಆಗಿ ಮಾತಾಡ, ಡೈರೆಕ್ಟ್. ಅವನು ಇನ್ನೂ ಡೈರೆಕ್ಟ್. ಅದು ಹೆಂಗೆ ಮಾತಾಡೋದೇನೋ ಗೊತ್ತಿಲ್ಲ. ಆ ಅಡವಿಯಿಂದ ಬಂದು ನಿಂತು ಆ ಫರಿಸಾಯರೆಲ್ಲ ಸುತ್ತುವರೆದು ನಿಂತು, ಸೈನಿಕರು ನಿಂತಿದ್ದಾರೆ, ಉಪದೇಶಗಳು ನಿಂತಿರೋ, ಸದ್ದುಕಾಯರು ನಿಂತಿದ್ದಾರೆ. ಅವರು ದೊಡ್ಡ ದೊಡ್ಡ ಧರ್ಮವನ್ನ ಹಿಡಿದುಕೊಂಡು ಓದ್ಕೊಂಡು ನಡೆಯೋ, ಧರ್ಮ ಅಂತಂದ್ರೆ ಪ್ರಾಣ ತೆಗೆಯುವ ಮಟ್ಟಿಗೆ ಇರುವಂತಹ ವ್ಯಕ್ತಿಗಳು ಅವ್ರ ಮುಂದೆ ನಿಂತು ದೇವರಾತ್ಮ ಪ್ರೇರೇಪಿತನಾಗಿ ನಿಂತು ಹೇಳಬೇಕು ಅಂತಂದ್ರೆ ಬೇರೆ ದೇವರಿಂದ ಅಲ್ಲದೆ ಅದು ಎಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಹಲ್ಲೆಲೂಯ. ಇವತ್ತಿನ ದಿವಸ ಪ್ರಿಯರೇ, ನಾವು ದೇವರ ಆತ್ಮನ ಪ್ರೇರೇಪಿತ ಉಳ್ಳವರಾಗಿರುವುದಾದ್ರೆ ನಮಗೆ ಮುಖವಾಡ ಉಳ್ಳಂತ ಪ್ರೀತಿ ಬೇಡ. ಯಾವಾಗ ಮುಖವಾಡ ಉಳ್ಳಂತ ಪ್ರೀತಿ ಬೇಡ ಅಂತ ಗೊತ್ತಾಗುತ್ತೋ ಆವಾಗಲೇ ವಿಡಿಯೋದಲ್ಲಿ ಪರ್ಸನಲ್ ಒಂದು ಟಾಕ್ ಅನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ಹೇಳ್ತಾರೆ, ಇತ್ತೀಚೆಗೆ ಪರ್ಸನಲ್ ವಿಡಿಯೋಸ್ ಗಳನ್ನ ಮಾಡಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ಪ್ರಜೆಗಳ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲು ಅದು ಇರ್ಲಿಲ್ಲ. ಪ್ರಜೆಗಳ ಜೊತೆ ಸ್ಪಂದನೆ ಇರಲಿಲ್ಲ. ನಾನು ಹೇಳಿದ್ದೆ ಮಾತು, ನಾನು ಹೇಳಿದ್ದೆ ರೂಲ್ಸ್, ನಾನು ಮಾಡಿದ್ದೆ ಎಲ್ಲ ಇದು, ನಾನು ಯಾರನ್ನು ಕೂಡ ಇದು ಮಾಡೋದಿಲ್ಲ. ಸದನದಲ್ಲಿ ಒಂದು ವಿಧಿಯನ್ನ ಪಾಸ್ ಮಾಡ್ಬೇಕು ಅಂತಂದ್ರೆ ಆಪೋಸಿಟ್ ಪಾರ್ಟಿ ಅವರದ್ದು ಪರ್ಮಿಷನ್ ಬೇಡ, ಜನಗಳದ್ದು ಪರ್ಮಿಷನ್ ಬೇಡ. ಏನ್ ಇದನ್ನ ಇರ್ತೀನೋ ಅದನ್ನ ವಿಧಿಯನ್ನ ಪಾಸ್ ಮಾಡೋದೇ 0 hours ಅಲ್ಲಿ. ಆದ್ರೆ ಇವತ್ತಿನ ದಿವಸ ಜನಗಳನ್ನ ಕೇಳಿ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಹಲ್ಲೆಲೂಯ. ನಮ್ಮ ದೇವರು ಈ ಒಂದು ಭಾರತ ದೇಶದಲ್ಲಿ ಒಂದು ರಿವೈವಲ್ ಅನ್ನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಕರ್ತನ ಆ ರಿವೈವಲ್ ಅನ್ನ ಮುಂದುವರಿಸುವುದಾಗಲಿ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಯಾವ ಮನುಷ್ಯನು ಕೂಡ ದೇವರಲ್ಲ, ದೇವರು ಮಾತ್ರವೇ ದೇವರಾಗಿದ್ದಾನೆ. ಆ ದೇವರು ಒಬ್ಬನೇ, ಆತನು ಸರ್ವಶಕ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ. ನಮಗೂ ಕೂಡ 2 ಚರಿತ್ರೆ ಇದೆ ಬೇರೆ. ನಾವು ತಾಯಿಯಿಂದ ಹುಟ್ಟಿ ಬಂದ್ವಿ, ತಾಯಿಯ ಮುಖಾಂತರ ಹುಟ್ಟಿ ಬಂದ್ವಿ. ಆದ್ರೆ ಅನೇಕ ಪಾಪಗಳನ್ನ ಮಾಡಿದ್ವಿ, ಅನೇಕ ದುಷ್ಕೃತ್ಯಗಳನ್ನು ಮಾಡಿ. ಆದ್ರೆ ಯಾವಾಗ ನಾವು ಆತ್ಮದಿಂದ ಹುಟ್ಟದೋ ನಮ್ಮದೊಂದು ಮಾರ್ಪಾಟು ಉಂಟಾಯ್ತು. ಹಲ್ಲೆಲೂಯ. ಅಲ್ಲೊಂದು ಇನ್ನೊಂದು ಚರಿತ್ರೆ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನ ರೀತಿಯಲ್ಲೇ, ಯೇಸು ಕ್ರಿಸ್ತನ ಯಾವ ರೀತಿಯಲ್ಲಿ 2 ರೀತಿಯ ಚರಿತ್ರೆಯನ್ನು ಹೊಂದಿದನೋ ಅದೇ ರೀತಿಯಲ್ಲಿ ನಮಗೂ ಕೂಡ 2 ಚರಿತ್ರೆ ಇದೆ. ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದು, ಇನ್ನೊಂದು ಆತ್ಮನ ಮುಖಾಂತರವಾಗಿ ತಿರುಗಿ ಹುಟ್ಟಿದವರಾಗಿದೆ. ಹಲ್ಲೆಲೂಯ. ಇವತ್ತಿನ ದಿವಸ ಆ ತಿರುಗಿ ಹುಟ್ಟಿದಕ್ಕೂ ಅದೇ ರೀತಿಯಲ್ಲಿ ಮೊದಲು ಹುಟ್ಟಿದಕ್ಕೂ ನಮಗೆ ವ್ಯತ್ಯಾಸ ಇದೆಯಾ? ಅದು ಪ್ರಾಮುಖ್ಯ. ಅದಿಲ್ಲ ಅಂತಂದ್ರೆ ಸಮಸ್ಯೆ ಇದೆ ಅಂತ ಅರ್ಥ. ಕರ್ತನ ಸನ್ನಿಧಾನ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ನಾವಿವತ್ತಿನ ದಿವಸ ನಮ್ಮ ಜೀವಿತ ತಿರುಗಿ ಹುಟ್ಟಲ್ಪಟ್ಟಿದೆಯಾ? ನಾನು ಮೊದಲು ಮಾಡುತ್ತಿದ್ದಂತ ಕಾರ್ಯಗಳನ್ನ ಈಗಲೂ ನಾನು ಮಾಡ್ತಾ ಇದ್ದೇನೆ, ಅಥವಾ ಅದು ಬದಲಾವಣೆಗಳಾಗಿದೆಯಾ? ನನ್ನ ಜೀವಿತ ಇನ್ನೊಂದು ಚರಿತ್ರೆಯಾಗಿ ಮಾರ್ಪಟ್ಟಿದೆಯಾ? ಕರ್ತನ ಸನ್ನಿಧಾನದಲ್ಲಿ ಕೇಳಿಕೊಳ್ಳೋಣ. ಕರ್ತರು ಒಂದು ವೇಳೆ ಅದು ಆಗಿರೋದೇ ಆದ್ರೆ, ನಿಮಗೆ ದೃಢತೆ ಇರೋದ್ರೆ ಯಾರು ಕೂಡ ನಿಮಗೆ ಹೇಳಿಕೊಡೋದು ಬೇಡ. ನಿಮಗೆ ದೃಢತೆ ಇರುವುದಾದ್ರೆ, ನಿಮ್ಮ ಮನಸ್ಸಾಕ್ಷಿಗೆ ದೃಢತೆ ಇರುವುದಾದ್ರೆ
ಅಷ್ಟೇ ಸಾಕು. ಹಲ್ಲೆಲೂಯ. ಅಷ್ಟೇ ಸಾಕು. ನಿನ್ನ ಪಕ್ಷದಲ್ಲಿ ನಿನ್ನ ದೇವರು ನಿಲ್ಲುವಾತನಾಗಿದೆ. ಹಲ್ಲೆಲೂಯ. ಈ ದಾನಿಯೇಲನಿಗೆ ಒಂದು ದೃಢತೆ ಇದ್ದೇನು ಗೊತ್ತಾ? ನಾನ್ ಮಾಡ್ತಿರೋದು ಸರಿ, ನಾನು ಪ್ರಾರ್ಥನೆ ಮಾಡ್ತಿರೋದು ಸರಿ. ಆ ದೇಶದಲ್ಲಿದ್ರು ಕೂಡ, ಆ ದೇಶದ ವಿಚಾರಗಳನ್ನ ನಾನು ಮಾಡದೆ ಹೋದ್ರು ಕೂಡ ಆತನಿಗೆ ಗೊತ್ತಿತ್ತು, ಈ ಭೂಮಿ ಆಕಾಶಗಳ ಉಂಟು ಮಾಡಿರುವಂತಹ ದೇವರು ಯೇಸು ಕ್ರಿಸ್ತನಾಗಿದೆ, ಯೆಹೋವನಾಗಿದ್ದಾನೆ ಅನ್ನೋದು ಆತನಿಗೆ ದೃಢತೆ ಇತ್ತು. ನಾನು ಮಾಡ್ತಿರೋದು ಸರಿ ಅಂತ ಅನ್ಕೊಂಡು ಯಾವಾಗ ದೃಢತೆ ಇತ್ತು, ಆತನನ್ನ ತೆಗೆದುಕೊಂಡು ಹೋಗಿ ಸಿಂಹಗಳ ಮಧ್ಯದಲ್ಲಿ ನಿಲ್ಲಿಸಿದ್ರು ಕೂಡ ಆ ಸಿಂಹಗಳ ಬಾಯನ್ನ ಕಟ್ಟಿ ಹಾಕಿದಂತ ದೇವರು ಅಲ್ಲಿ ಇಳಿದು ಬಂದನೆಂದು ನಾವು ನೋಡಿದ್ದೇವೆ. ಇವತ್ತಿನ ದಿವಸ ಸಿಂಹಗಳ ರೀತಿಯಲ್ಲಿ ನಿಮ್ಮನ್ನ ಕಿತ್ತು ತಿನ್ನುತ್ತಿರುವಂತಹ ಈ ಸಮಸ್ಯೆಗಳ ಮಧ್ಯದಲ್ಲಿ ಕರ್ತನು ಆತನು ನಿಮಗೋಸ್ಕರ ನಿಲ್ಲುವಾತನಾಗಿದ್ದಾನೆ. ಹಲ್ಲೆಲೂಯ. ಆತನು ನಿಮಗೋಸ್ಕರ ವಾದ ಮಾಡುವಾತನಾಗಿದ್ದಾನೆ. ಆತನು ನಿಮಗೆ ಜಯವನ್ನು ಕೊಡುವಾತನಾಗಿದ್ದಾನೆ. ಆತನು ನಿಮಗೆ ಬಿಡುಗಡೆಯನ್ನು ಕೊಡುವಾತನಾಗಿದ್ದಾನೆ. ಕರ್ತನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನಾದ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಯೇಸಪ್ಪ. ಈ ವಾಕ್ಯಗಳು ನಮ್ಮನ್ನ ಬಡಿದೆಬ್ಬಿಸಿದವೆ. ಹಲ್ಲೆಲೂಯ. ಈ ವಾಕ್ಯಗಳು ನಮ್ಮನ್ನ ಎಚ್ಚರಗೊಳಿಸಿದವೆ ಕರ್ತನೇ. ಈ ವಾಕ್ಯಗಳು ನಮ್ಮನ್ನ ಸ್ವಾಮಿ ಮತ್ತೆ ನಿನ್ನನ್ನು ಪ್ರೀತಿಸುವಂತೆ ಮಾಡಿದವೆ. ಈ ವಾಕ್ಯಗಳು ನಾವು ತಿರುಗಿ ಹುಟ್ಟುವಂತೆ ಮಾಡಿದವೆ ಕರ್ತನೇ. ನಾವು ಆತ್ಮದಲ್ಲಿ ಹುಟ್ಟುವ ಹಾಗೆ ನಮಗೆ ಸಹಾಯ ಮಾಡಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೇ. ನನ್ನನ್ನು ಒಳಗೊಂಡು ಎಲ್ಲರೂ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ ಸ್ವಾಮಿ. ನೀನು ತಾನೇ ಆಶೀರ್ವದಿಸು ಕರ್ತನೇ. ಹೌದು ಸ್ವಾಮಿ ಕರ್ತನೇ, ನಾವು ಕೂಡ ನಿನಗೋಸ್ಕರ ಜೀವಿಸುವಾಗ ನಮಗೆ ಸಹಾಯದ ಸ್ಥಳವನ್ನು ಚಾಚು. ನಮ್ಮ ತಿರುಗಿ ಹುಟ್ಟಿರುವಂತ ಈ ಒಂದು ಜೀವಿತ ಎಂದಿಗೂ ವ್ಯರ್ಥವಾಗಿ ಹೋಗದ ಹಾಗೆ ನಿನ್ನ ಯೋಜನೆ ಪ್ರಕಾರವಾಗಿ, ನಿನ್ನ ಚಿತ್ತ ಪ್ರಕಾರವಾಗಿ ಇರುವಾಗ ನೀನು ತಾನೇ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೇ. ರಾಜ, ವಿರೋಧವಾಗಿ ಕಾರ್ಯ ಮಾಡುವಂತ ಈ ತಿರುಗಿ ಹುಟ್ಟಿರುವಂತ ಈ ಜೀವಿತದಲ್ಲಿ ಕರ್ತನೇ, ಕಲಬೆರಕೆಯನ್ನ ಕರ್ತನೇ, ಅದೇ ರೀತಿಯಲ್ಲಿ ಸಾಕ್ಷಿಯನ್ನ ಕೆಡಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದೆ. ಬಿಡುಗಡೆ ಉಂಟು ಮಾಡಿ ತಾನು ನಡೆಸಿ ಬಲಪಡಿಸಿ ಕರ್ತನಾದ ಯೇಸು ಸ್ವಾಮಿ ಸಲ್ಲ ಪ್ರಾರ್ಥಿಸಲಿ ಕೊಡ್ತೇನೆ ಜೀವನ ತಂದೆ. ಆಮೆನ್.